ಗುಡಿಬಂಡೆ ತಾಲೂಕಿನ ಫಾರಂ ನಂಬರ್ 50, 53 ಹಾಗೂ 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಅರ್ಹ ರೈತರಿಗೆ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಾ ನದಿ ನೀರು ಪಾಲು ಒದಗಿಸಬೇಕು ಅಂತ ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಗುಡಿಬಂಡೆ ಪಟ್ಟಣದಲ್ಲಿ ನಡೆದ 8ನೇ ಕರ್ನಾಟಕ ಪ್ರಾಂತ ರೈತ ಸಂಘದ ಗುಡಿಬಂಡೆ ತಾಲೂಕು ಸಮ್ಮೇಳನದಲ್ಲಿ ಈ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಸಮ್ಮೇಳನದಲ್ಲಿ ರೈತರ ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಂಡಿಸಲು ನಿರ್ಧರಿಸಲಾಯಿತು. ತಾಲೂಕು ಮಟ್ಟದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೂಡಲೇ ಆರಂಭಿಸಿ ಪ್ರತಿ ಕ್ವಿಂಟಾಲ್ಗೆ 3,000 ನಿಗದಿಪಡಿಸಬೇಕು. ತಾಲೂಕಿನಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸ್ಥಾಪಿಸಬೇಕು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಮನೆಗಳಿಗೆ ಹಾಗೂ ಪಂಪ್ಸೆಟ್ಗಳಿಗೆ ಅಳವಡಿಸುತ್ತಿರುವ ಸ್ಮಾರ್ಟ್ ಮೀಟರ್ಗಳನ್ನು ನಿಲ್ಲಿಸಬೇಕು ಅಂತ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಹೈನುಗಾರಿಕೆ ಸಂಬಂಧಿಸಿ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಲೀಟರ್ ಹಾಲಿಗೆ ₹7 ಪ್ರೋತ್ಸಾಹಧನ ನೀಡಬೇಕು. ಹಾಲಿನ ದರವನ್ನು 50ಕ್ಕೆ ಏರಿಸಬೇಕು ಅಂತ ಒತ್ತಾಯಿಸಲಾಯಿತು. ಜೊತೆಗೆ ತಾಲೂಕಿನಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಸ್ಥಾಪನೆ, ಪ್ರತಿ ಗ್ರಾಮಕ್ಕೆ ಬಸ್ ಸೌಕರ್ಯ ಮತ್ತು ಆಲೂಗಡ್ಡೆ, ದಾಳಿಂಬೆ ಬೆಳೆಗಾರರಿಗೆ ಶೀತಲ ಶೇಖರಣಾ ಘಟಕ ಸ್ಥಾಪನೆಗೆ ಆಗ್ರಹಿಸಲಾಯಿತು. ನರೇಗಾ ಯೋಜನೆಯಡಿ ನಿರ್ಮಿಸಿರುವ ಕುರಿ, ಮೇಕೆ, ಹಂದಿ ಮತ್ತು ಈರುಳ್ಳಿ ಘಟಕಗಳ ಸಹಾಯಧನವನ್ನು 1.50 ಲಕ್ಷ ಅಂದರೆ ₹1.5 ಲಕ್ಷ ಹೆಚ್ಚಿಸಬೇಕು. ಸರ್ಕಾರಿ ಕಚೇರಿಗಳಲ್ಲಿನ ಭ್ರಷ್ಟಾಚಾರ ತಡಿಬೇಕು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ವಾಸ್ತವ್ಯ ಹೂಡಬೇಕು ಎಂಬ ನಿರ್ಣಯಗಳನ್ನು ಸಮ್ಮೇಳನದಲ್ಲಿ ಅಂಗೀಕರಿಸಲಾಯಿತು. ಇಲ್ಲಿ ಏನು ಕೃಷಿ ಅಧಿಕಾರಿ ಎಲ್ಲರೂ ಕೂಡ ತಾಲೂಕು ಕೇಂದ್ರದಲ್ಲಿ ಇದೆ. ಆದರೆ ಯಾರೂ ಕೂಡ ಇಲ್ಲಿ ಇಲ್ಲ, ಬೇರೆ ಕಡೆ ಪ್ರಯಾಣ ಮಾಡಿ ಕೆಲಸ ಮಾಡ್ತಾರೆ. ಎಲ್ಲ ನಡೀತಾ ಇದೆ. ಅವ್ರ ಕೇಂದ್ರ ಸ್ಥಾನದಲ್ಲಿದ್ದು ಅವರು ಸರಿಯಾಗಿ ರೈತರ ಸಮಸ್ಯೆಗಳನ್ನು ಈಡೇರಿಸಬೇಕು ಅಂತ ನಮ್ಮ ಒಂದು ಒತ್ತಾಯ ಇದೆ. ಅದೇ ರೀತಿಯಲ್ಲಿ ನಮ್ಮ ರೈತರು ಏನು ಕೃಷಿಗೆ ನೀರಾವರಿ ಬೇಕು, ಕೃಷಿಗೆ ನೀರಾವರಿ ಬೇಕಂದ್ರೆ ನಮಗೆ ಕೃಷ್ಣಾ ನದಿಯಲ್ಲಿ ನಮಗೆ ಅವಿಭಜಿತ ಕುಲಾವತಿಗೆ ಮೊದಲು ನಮ್ಮ ಭಾಗ ಇತ್ತು, ಇಷ್ಟು ಡಿಟಿಎಂಸಿ ಇದೆ ಅಂತ. ಆದರೆ ಈವರೆಗೂ ಕೂಡ ನಮಗೆ ಏನು ರಾಜ್ಯ ಸರ್ಕಾರಗಳು ಏನು ನಮಗೆ ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ರೀತಿಯಲ್ಲಿ ನಮಗೆ ನಮ್ಮ ಜಗಳ ಅವಿಭಜಿತ ಕೋಲಾರ ಜಿಲ್ಲೆಗೆ ಮೋಸ ಮಾಡ್ತಾ ಇದೆ. ಇದು ನಮಗೆ ದೊಡ್ಡ ದುರಂತ ನಮ್ಮ 2 ಜಿಲ್ಲೆಗಳಿಗೆ. ಏನೋ ಅವರು